ಸಾಧಕರ ಸಮೂಹನ ಇದೆ ಇಲ್ಲಿ. ಫಸ್ಟು ನಮಗೆ ಹೀರೋ ರಾಜ್ಕುಮಾರ್ ಅವರಾಗಲಿ, ನಮ್ಮ ವಿಸಿಟೇಟ್ರು, ನಮ್ಮ ಆತ್ಮೀಯ ನಮ್ಮ ಆನಂದು, ನಮ್ಮ ಸಿನಿಮಾದ ಎಕ್ಸ್ಕ್ಯೂಸ್ ಮೇಲೆ ಅವನೊಬ್ಬ ಬಹುಮುಖ್ಯವಾದ ಪಾತ್ರ ವಹಿಸ ಸಕ್ಸಸ್ ಆಗೋಕ್ಕೆ. ಫಾರ್ ಸಕ್ಸಸ್ ಮೂವಿ ನಿಮ್ಮದು ಒಂದು ಪಾತ್ರ ಇದೆ, ಐ ನೆವರ್ ಫರ್ಗೆಟ್. ರೇಖಾ ಹತ್ರ ಹೀರೋಯಿನ್ ಎತ್ಕೊಂಡು ಹೋಗ್ಬಿಡ್ತಾನೆ ಅವಳು ಹೀರೋಯಿನಿಗೆ, ಏನೋ ಎಲ್ಲಿ ಅಂದರೆ ಅವ್ರ ಜೊತೆ ಎಲ್ಲ ಹೋಗ್ಬಿಟ್ಟೆ ಕರ್ಕೊಂಡು ಹೋಗ್ಬಿಡ್ತಾನೆ ಆನಂದ್. ಈ ಸಿನಿಮಾ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ ನೋಡಿ. ನಮ್ಮ ವಿಶ್ವಾಸ್ ತಮ್ಮ ಹೆಸರು ವಿಶ್ವಾಸ್, ಅವ್ರ ಕಾನ್ಫಿಡೆನ್ಸಿಗೆ ನಾನು ತಲೆ ಬಾಗಲೇಬೇಕು. ಅವ್ರ ಧೈರ್ಯಕ್ಕೆ ನಾನು ಅನುಕಂಪ ಬೇಡ, ನಾನು ಯಾವುದೋ ಸಹಾನುಭೂತಿ ಬೇಡ, ನನ್ನ ಕಾನ್ಫಿಡೆನ್ಸ್ ನನ್ನ ಕಾಲ ಮೇಲೆ ನಿಂತ್ಕೊಂಡು ನಾನು ಸಿನಿಮಾ ಮಾಡಿದ್ದೀನಿ ಹೊರತು ನಾನು ನಟ ಅಲ್ಲ, ನಾನು ಕೆಲಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಅದು ಭಾಳ ದೊಡ್ಡ ಗುಣ. ಅದು ಕೈ ಕಾಲು ಇದ್ದವರಿಗೆ ಈ ಶಕ್ತಿ, ಕಾನ್ಫಿಡೆನ್ಸ್ ಬರೋಲ್ಲ. ನಮಗೆಲ್ಲ ಇದೆ, ಕೈ ಕಾಲು ಓಡು ಎಲ್ಲ ಇದೆ, ಆದರೆ ನಮ್ಗೆ ಆ ಕಾನ್ಫಿಡೆನ್ಸ್ ಇಲ್ಲ. ನೀವೊಂದು ಮಾದರಿ ಫಾರ್ ಎವ್ರಿಬಡಿ. ನಿಮಗೆ ಭಗವಂತ ಒಳ್ಳೇದು ಮಾಡ್ತಾನೆ, ನಿಮ್ಮ ಕಾನ್ಫಿಡೆನ್ಸೇ ನಿಮ್ಗೆ ಕಾಪಾಡೋದು ಅನಿಸುತ್ತೆ. ನೀವು ಯಾವಾಗಲೂ ಕೆಡದಾಗಲ್ಲ. ಒಳ್ಳೆತನಕ್ಕೆ ನೀವು ಸಿನಿಮಾದ ಹೀರೋ ಆಗಿ ರಾಷ್ಟ್ರ ಮಟ್ಟದಲ್ಲಿ ನಿಮ್ಮ ಹೆಸರು ಮಾಡುವಂಥ ಒಂದು ವೇದಿಕೆ ಕ್ರಿಯೇಟ್ ಮಾಡುವಂಥ ಚೇತನ್ ಅವರಿಗೆ ಫಸ್ಟ್ ಟೈಮ್ ಧನ್ಯವಾದ ಹೇಳ್ತೀನಿ. ಚೇತನ್ ಅವರಿಗೆ ನಿಜವಾಗ್ಲೂ ಇಂಥ ಸಿನಿಮಾ ಮಾಡೋಕ್ಕೆ ಧೈರ್ಯ ಬೇಕು. 33 ದಿನಗಳ ಸಿನಿಮಾ ಮಾಡಿದ್ದಾರೆ ಅಂದರೆ ಬಹುಶಃ ಬಡ್ಜೆಟ್ ಸ್ವಲ್ಪ ಜಾಸ್ತಿನೇ ಆಗಿದೆ. 33 ಡೇಸ್ ಅಂದರೆ ಇವತ್ತಿನ 2 ವರ್ಷಗಳಿಂದ ಕೊರೋನಾ ಪ್ಯಾಂಡಮಿಕ್ ಆದಮೇಲೆ ಕಷ್ಟಪಟ್ಟು ಅದು ಹಿಂದೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಎಷ್ಟು ಶ್ರಮ ಪಟ್ಟಿದ್ದಾರೆ ಅನ್ನೋದು ನಾವು ಯೋಚನೆ ಮಾಡಲೇಬೇಕು. ಅದಕ್ಕೆ ರಾಜ್ಕುಮಾರಿಗೆ 1 ವರ್ಷದ ಕಾಲ ಇವರು ಸ್ಟಡಿ ಮಾಡಿ ಇವ್ರ ಬಗ್ಗೆ ಏನು ಹೆಂಗೆ ಮಾಡ್ತಾರೆ, ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಒಂದು ಬೇಸಿಕ್ R&Dನೇ ಮಾಡಿದೆ ಅನ್ಸುತ್ತೆ. 1 ಇಯರ್ R&D ಮಾಡಿ ನಾನು ಸಿನಿಮಾ ವಸೂಲಿ ಮಾಡಿ 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 ಕೋಟಿಗಳು ಕಳ್ಕೊಂಡು ನನ್ನ ಅನುಭವ ಹೇಳ್ತಾ ಇದ್ದೀನಿ. ಅದರಿಂದ ನಿಮ್ಮ ಕಾನ್ಫಿಡೆನ್ಸಿಗೆ ಹ್ಯಾಟ್ಸ್ ಆಫ್. ನಾವು ಅದು ಒಪ್ಕೊಳ್ಳೇಬೇಕು. ಎಲ್ಲರೂ ಹೊಸಬ್ರು ನೋಡಿ, ಮ್ಯೂಸಿಕ್ ಡೈರೆಕ್ಟ್ರು ಕೂಡ ಎಷ್ಟು ಚೆನ್ನಾಗಿ ಮಾತಾಡಿದ್ರು. 2 ಮಾತಾಡಿದ್ರು. ಹೊಸಬ್ರು ಬಂದಾಗ ಅವ್ರ ಶ್ರದ್ಧೆ ಇರುತ್ತೆ, ಒಂದು ಏನೋ ಮಾಡಬೇಕು ಅಂತ ಜೀಲಿರುತ್ತೆ. ಖಂಡಿತವ್ರು ಈ ಸಿನಿಮಾಗಳಲ್ಲಿ ಚೆನ್ನಾಗಿ ಕೆಲಸ ಮಾಡಿರ್ತಾರೆ ನಂಬಿಕೆ ಇದೆ. ನಾಗೇಂದ್ರ ಅರಸರು ಚೆನ್ನಾಗಿ ಹೇಳಿದ್ರು, ತುಂಬ ಅವರು ಕಾನ್ಫಿಡೆಂಟು. ಅವ್ರ ತಂದೆಯವರು ಕೂಡ ಕಾಲದಿಂದ ಅವ್ರ ತಂದೆ ಅಭಿಮಾನಿ ನಾನು. ಅವ್ರ ಮಗುಗೂ ಅದೇ ವಯಸ್ಸಿದೆ, ಯಾಕೋ ಸಿನಿಮಾದಲ್ಲಿ ಮಿಂಚಲಿಲ್ಲ ಅವರು. ಸ್ವಲ್ಪ ಟೆಕ್ನಿಕಲಿ ಈಸ್ ವೆರಿ ಸೌಂಡ್ ಪರ್ಸನ್. ಟೆಕ್ನಿಕಲಿ ಅರಬ್ಬಿ ಸಿನಿಮಾದಲ್ಲಿ ನೋಡಿ, ಇವರು ಆ್ಯಕ್ಟಿಂಗ್ ನೋಡಿದೆ. ಒಬ್ಬ ಹ್ಯಾಂಡಿಕ್ಯಾಪ್ ಪರ್ಸನ್ನು ಒಂದು ಸಿನಿಮಾನ 2 ಗಂಟೆಗಳ ಕಾಲ ಆ್ಯಕ್ಟ್ ಮಾಡಿ ಪರ್ಫಾರ್ಮ್ ಮಾಡಿ ಆ ಪರದೆ ಮೇಲೆ ತಂದು ಕೂರಿಸ್ತೀನಿ ಅಂದಾಗ ಅದ್ರ ಶ್ರಮ ಎಷ್ಟು ಪಟ್ಟಿರ್ಬೋದು ಅಂತ ನಾನು ನಿಜವಾಗ್ಲೂ ಡೈರೆಕ್ಟ್ರಿಗೆ ಒಂದನೇ ಸಲ್ಲಿಸಬೇಕು. ಅದ್ರ ಜೊತೆ DOPಗೂ ಭಾಳ ಕಷ್ಟ ಆಗಿದೆ ಅನಿಸುತ್ತೆ. ಆದರೆ ಎಲ್ಲರಿಗಿಂತ ಕಾನ್ಫಿಡೆನ್ಸ್ ಮ್ಯಾನ್ ನಮ್ಮ ವಿಶ್ವಾಸ. ನಿಜವಾಗ್ಲೂ ವಿಶ್ವಾಸರೇ ಈ ಸಿನಿಮಾ ನೀವು ಗೋವಾ ಫಿಲ್ಮ್ ಫೆಸ್ಟಿವಲ್ ಆಯಿತು, ಅದಾಯಿತು. ನಮ್ಮ ರಾಜಕೀಯಗಳ ಒತ್ತಡ ಇದೆ ಇಲ್ಲಿ. ಫಿಲ್ಮ್ ಫೆಸ್ಟಿವಲಲ್ಲಿ ಪೊಲಿಟಿಕಲು ಇದೆ. ಬೀಂಗ್ ಎ ಪ್ರೆಸಿಡೆಂಟ್ ಆಫ್ ದ ಆರ್ಗನೈಸೇಷನ್ ಡೈರೆಕ್ಟ್ ಆಗಿರ್ತೀನಿ. ಬಟ್ ಇಂಥ ಸಿನಿಮಾಗಳಿಗೆ ಹೆಂಗೆ ಸಿನಿಮಾ ಇದ್ರು, ಯಾವ ಥರ ಇದ್ರು ಕೂಡ ಪ್ರಿಫರೆನ್ಸ್ ಕೊಟ್ಟು ಸೆಲೆಕ್ಟ್ ಮಾಡಿ ತೋರಿಸುವಂಥ ಕೆಲಸ, ಮಾಡುವಂಥ ಕೆಲಸ ಜೂರಿಗಳು ಮಾಡ್ತಾರೆ. ಸಿನಿಮಾದ ಪ್ರೀತಿ ಇದ್ದರೆ ಆ ಪ್ರೀತಿ ಅನ್ನೋದು ಇಲ್ಲೇ ಇಲ್ಲ. ಈಗ ಎಲ್ಲ ಕಮರ್ಷಿಯಲ್ ಮೈಂಡ್ ಆಗ್ತಾ ಹೋದರೆ ಇಂಥ ಸಿನಿಮಾಗಳಿಗೆ ಬಲಿಪುರುಷ. ನಾನು ಎಕ್ಸ್ಕ್ಯೂಸ್ ಮೀ ಕೂಡ ತುಳಿದ್ಬಿಟ್ಟಿದ್ರು. 40 ದಿನಕ್ಕೆ ಆಗೋಗಿತ್ತು. ಅದು ನಂಗೆ ಧೈರ್ಯ ಇತ್ತು ಮುಂದೆ. ಅದೇ ಥರ ಅವ್ರಿಗೂ ಧೈರ್ಯ ಇದೆ. ಇವರಿಗೆಲ್ಲ ಯಾವುದಕ್ಕೆ ದುಸಿ ಪಡದೆ, ಅಂಜದೆ, ಅಳ್ಕದೆ, ಮುನ್ನುಗ್ಗಿ ಈ ಸಿನಿಮಾ ಯು ಟೇಕ್ ದಿಸ್ ಮೂವಿ ಇಂಟು ಇಂಟರ್ನ್ಯಾಷನಲ್ ಲೆವೆಲ್. ನ್ಯಾಷನಲಲ್ಲಿ ಪತ್ರಕರ್ತರದು ಮಾಧ್ಯಮದ ಸಪೋರ್ಟ್ ಇದ್ದೇ ಇರುತ್ತೆ. ಯಾವಾಗಲೂ ಒಳ್ಳೆಯ ಸಿನಿಮಾಗಳಿಗೆ ಯಾವತ್ತೂ ಕೈ ಬಿಟ್ಟಿಲ್ಲ, ಕೈ ಬಿಡೋದಿಲ್ಲ. ನೋಡಿ, ಎಷ್ಟೊಂದು ಪ್ರಶ್ನೆಗಳು ನಮಗೆ ವಿಶ್ವಾಸರಿಗೆ ಮಾಡಿದರು. ನಮ್ಮ ಸಾಹೇಬರು ಇಲ್ಲೇ ಇದ್ದಾರೆ, ಅರುಣ್ ಅವರು ಇದ್ದಾರೆ, ನಮ್ಮ ವಾಸು ಇದ್ದಾರೆ, ಎಲ್ಲ ಮಾತಾಡಿದರು. ಅದರಿಂದ ಒಂದು ಸಿನಿಮಾ ಮಾಡಿ ತೆರೆ ಮೇಲೆ ತರಬೇಕು ಅಂದರೆ ಭಾಳ ಕಷ್ಟ ಇದೆ. ಹೇಳ್ತಾರೆ, ಏನೋ 2 ವರ್ಷ ಆಯಿತು ಅರಬ್ಬಿ ಸಿನಿಮಾ ರಿಲೀಸೇ ಮಾಡಿಲ್ಲ ಅಂದರೆ. ಅದರಿಂದ ಕಷ್ಟ. ಒಂದು ಸಿನಿಮಾ ಮಾಡೋದು ಒಂದೇ, ಒಂದು 100 ಮದುವೆ ಮಾಡೋದು ಒಂದೇ, ಒಂದು 100 ಮದುವೆ ಮಾಡೋದು ಒಂದೇ, ಒಂದು ಸಿನಿಮಾ ಮಾಡೋದು ಒಂದೇ. ಅಷ್ಟೆಲ್ಲ ಕಷ್ಟಪಟ್ಟು ಎಲ್ಲರೂ ಕನ್ವಿನ್ಸ್ ಮಾಡಿ ಅಲ್ಟಿಮೇಟ್ಲಿ ಥಿಯೇಟ್ರ್ ಲಾಬಿ ಬೇರೆ. ಇಂಥ ಸಿನಿಮಾಗಳು ಥಿಯೇಟ್ರ್ ಕೊಡಬೇಕು ಅಂದರೆ ಯೋಚನೆ ಮಾಡ್ತಾರೆ. ಈಗ ಮಲ್ಟಿಪ್ಲೆಕ್ಸ್ ಅನ್ನೋದೊಂದು, ಈಗ ಸಿಂಗಲ್ ಥಿಯೇಟ್ರ್ಗಳು ಪ್ರಾಬ್ಲಮ್ ಸಿಕ್ಕಾಪಟ್ಟಿದೆ ಬಿಡಿ. ಇವತ್ತು ಸಿನಿಮಾಗಳು ಬೆಳಗ್ಗೆ ರಿಲೀಸ್ ಆದರೆ ಸಾಯಂಕಾಲ ನೋ ಶೋ ಇರುತ್ತೆ. ಇತ್ತೀಚಿನ 53 ಸಿನಿಮಾಗಳು ರಿಲೀಸ್ ಆಗಿದೆ ಕಳೆದ ಫೆಬ್ರವರಿಯಿಂದ ಇತ್ತೀಚೆಗೆ. ಎಷ್ಟು ಸಾವಿರ 53 ಆಗಿದೆಯಾ? 53 ಸಿನಿಮಾಗಳ ಗತಿ ಏನಾಗಿದ್ದರೆ ಇವತ್ತು ಸಿನಿಮಾ ನೋಡೋರು ಕಡಿಮೆ ಆಗಿದೆ ಸಂಖ್ಯೆ.